ಇವತ್ತು ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನರಾವ್ ಅವರ 40ನೇ ಪುಣ್ಯ ಸ್ಮರಣೆ ಅಂಗವಾಗಿ ಇವತ್ತು ಕಲಬುರಗಿ ಜಿಲ್ಲೆಯ ಮಾದಿಗ ಸಮಾಜದ ವತಿಯಿಂದ ಹಾಗೂ ಮಾದಿಗವಾಗಿರುತ್ತದೆ. ತಾವು ಮೊನ್ನೆ ತಾನೇ ನೋಡಿರುವ ಹಾಗೆ ನಾನು 119ನೇ ಡಾಕ್ಟರ್ ಬಾಬು ಜಗಜೀವನರಾವ್ ಸಮಿತಿಯ ಜಿಲ್ಲಾ ಜಯಂತಿ ಸಮಿತಿಯ ಅಧ್ಯಕ್ಷನಾಗಿದ್ದಾಗ ಡಾಕ್ಟರ್ ಬಾಬು ಜಗಜೀವನರಾವ್ ಅವರ ಜಯಂತಿಯನ್ನು ಇದೇ ಕಲಬುರಗಿಯ ವೀರಶೈವ ಕಲ್ಯಾಣ ಮಂಟಪದಲ್ಲಿ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಆವಾಗ ನಮ್ಮ ಕಲಬುರಗಿಯಲ್ಲಿರುವಂತಹ ಪದ್ಮಶ್ರೀ ಹೊಡೆದಂತಹ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನ್ಯ ಅವರು ಆಗಮಿಸಿದವರು. ಮೈಸೂರಿನ ಖ್ಯಾತ ವಕೀಲರಾದ ಅರುಣ್ ಕುಮಾರ್ ಸರ್ ಅವರು ಹಾಗೂ ನಟ ಚೇತನ್ ಅಹಿಂಸಾ ಸರ್ ಅವರು ಬಂದು ನಮ್ಮ ಬಾಬು ಜಗಜೀವನರಾವ್ ಅವರ ಜಯಂತಿಯನ್ನು ವಿಜೃಂಭಣೆ ಆಚರಿಸಿದರು. ಕಾರಣ ಇಲ್ಲಿ ಕಲಬುರಗಿಯಲ್ಲಿ 2 ಜಯಂತಿ ಆಗಿದ್ದವು. ಒಂದು ಸ್ವಯಂ ಘೋಷಿತ ಕೋರ್ ಕಮಿಟಿ ಸದಸ್ಯರು ಒಂದು ಜಯಂತಿ ಮಾಡಿದರು ಹಾಗೂ ನಾವು ಎಲ್ಲ ವಿವಿಧ ಹೋರಾಟಗಾರರ ಪರವಾಗಿ ಒಂದು ಜಯಂತಿ ಸಮಿತಿ ಅಧ್ಯಕ್ಷರಾಗಿದ್ದೆವು. ಅದಕ್ಕೆ ನಮ್ಮ ಕಲಬುರಗಿ ಜನ, ವಿವಿಧ ಸಂಘಟನೆಗಳು, ಹೋರಾಟಗಾರರು, ಒಬ್ಬ ವ್ಯಕ್ತಿ ವಕೀಲನ ಹೋರಾಟಗಾರನ ಇವನಿಗೆ ಒಂದು ಜಿಲ್ಲಾ ಸಮಿತಿ ಅಧ್ಯಕ್ಷ ಮಾಡಿದ ಸಲುವಾಗಿ ಜನ ಭಾಳ ಹರಿದು ಬಂತು, ಸಾವಿರಾರು ಜನ ಹರಿದು ಬಂತು. ಅದೇ ಇನ್ನೊಂದು ಜಯಂತಿ ಸಮಿತಿಯಲ್ಲಿ 200 ಜನ ಇರಲಿಲ್ಲ. ಅವರು ಮತ್ತು ಒಳ್ಳ ಪಕ್ಷದಲ್ಲಿದ್ದರೂ ಯಾರೂ ಅವರಿಗೆ ಬೆಂಬಲ ಕೊಡಲಿಲ್ಲ. ಅದಕ್ಕಾಗಿ ಅದು ನೆನೆಸುತ್ತಾ ನನಗೆ ಏನು ಅನ್ನಿಸ್ತದೆ ಅಂದರೆ ಕಲಬುರಗಿ ಜನಕ್ಕೆ, ನಮ್ಮ ಮಾದಿಗ ಸಮಾಜಕ್ಕೆ ಹಾಗೂ ವಿವಿಧ ಸಂಘಟನೆಗಳಿಗೂ ಈ ಬಾಬು ಜಗಜೀವನರಾವ್ ಪುಣ್ಯ ತಿಥಿ ದಿನ ಅವರಿಗೂ ಧನ್ಯವಾದಗಳು ತಿಳಿಸ್ತೇನೆ. ಹಾಗೂ ಮುಂದಿನ ದಿನ ಅಂತ ಬರೋಂಥ ಬಾಬು ಜಗಜೀವನ್ ಜಯಂತಿಯನ್ನು ಅಧ್ಯಕ್ಷರನ್ನು ಒಳ್ಳೆಯ ನಾನು ನೇಮಕ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಮಂದಾಕೃಷ್ಣ ಮಾದಿಗ ಅಣ್ಣವ್ರಿಗೆ ಕರೆಸಿ ಹಾಗೂ ವಿವಿಧ ಹೋರಾಟಗಾರರನ್ನು ಕರೆಸಿ ಪದ್ಮಶ್ರೀ ಹೊಡೆದಂಥ ಹೋರಾಟಗಾರರನ್ನು ಕರೆಸಿ ಇದೇ ಕಲಬುರಗಿಯಲ್ಲಿ ಇದೇ ಜಾಗದಲ್ಲಿ ಮುಂದಿನ ಸ್ಥಳ ಬಾಬು ಜಗಜೀವನ್ ಜಯಂತಿಯನ್ನು ಆಚರಿಸ್ತೇವೆಂದು ತಮ್ಮಲ್ಲಿ ಈ ಮುಖಾಂತರ ಪತ್ರಿಕೆ ಮಾಧ್ಯಮ ಮೂಲಕ ಹೇಳಿಕೊಳ್ತೇನೆ. ಹಾಗೂ ಇನ್ನೊಂದು ವಿಶೇಷ ಏನೆಂದರೆ ನಮ್ಮ ಮಾದಿಗ ಸಮಾಜದ ಒಳ ಮೀಸಲಾತಿ ಹೋರಾಟಗಾರರಾದ ನಾನು ಒಬ್ಬ ಜೈಲಿಗೆ ಹೋಗಿ ಬಂದ ಹೋರಾಟಗಾರ ಆಗಿದ್ದೀನಿ. ಈಗ 5.25 ಪ್ರವರ್ಗ ಎ ಆಗ್ಯದ. ಅದು ಸ್ವಲ್ಪ ತೊಂದರೆ ಉಂಟಾಗಿದೆ. ಅದರಿಂದ ನಮ್ಮ ಪಕ್ಷದಲ್ಲಿರುವ ಅಂದರೆ ಯಾವುದು ಕಾಂಗ್ರೆಸ್ ಪಕ್ಷದಲ್ಲಿರೋ ಕಾಂಗ್ರೆಸ್ ನಾಯಕರಲ್ಲಿ BJP ನಾಯಕರಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಆಗ್ತಿದೆ. ಇದು ಧೋರಣೆ ಆಗಿದೆ. ಇಲ್ಲಿ ಒಂದು ಏನದಂದ್ರೆ ಮೊನ್ನೆ ಒಂದು ಕಾಲ್ ಫಾರಮ್ ಮಾಡಿದರು ಹಾಲಿನ ನಂದಿನಿ ಡೈರಿಯಲ್ಲಿ. ಅಲ್ಲಿ ಪ್ರವರ್ಗ ಎ ಬಂದಿದೆ ಅಂತ ಅನ್ನೋ ಕಾರಣಕ್ಕೆ ಅದು ಕೈ ಬಿಡಲಾಗಿ ರದ್ದು ಮಾಡಿದರು. ಇದರ ಬಗ್ಗೆ ನಮ್ಮ ಕಾಂಗ್ರೆಸ್ ನಾಯಕರಲ್ಲಿ BJP ನಾಯಕರಾಗಿ ಯಾರೂ ಆಡಲಿಲ್ಲ. ಏನದ ಹೋರಾಟಗಾರರು ಅಥವಾ ರಾಜಕೀಯ ಪಕ್ಷಗಳು ಅವರು ಒಂದು ಗುಲಾಮಗರಾಗಿದ್ದಾರೆ. ಅದರಿಂದ ನಾವು ಕರೆ ಕೊಡ್ತೀನಿ, ಹೋರಾಟಗಾರರನ್ನು, ಸಮಾಜ ಹಿತಚಿಂತಕರನ್ನು ಅವರನ್ನು ಫಾಲೋವರ್ಸ್ ಬೆಂಬಲ ಕೊಡದೆ ನಿಜವಾದವರನ್ನು ಬೆಂಬಲ ಕೊಟ್ಟು ಆದರೆ ಸಮಾಜ ಉಳಿತದೆ. ಹಾಗೂ ನಮ್ಮ 30 ವರ್ಷ ಕಂಡ ಕನಸನ್ನು ಸಾಕಾರ ಆಲಕ ದಾರಿಯಾಗ್ತಂದು ತಮ್ಮಲ್ಲಿ ಈ ಮಾಧ್ಯಮ ಮೂಲಕ ಬೇಡ್ಕೊಳ್ತೇನೆ. ಸರ್, ಇವಾಗ ಸ್ಕೂಲ್ ಕಾಲೇಜುಗಳಲ್ಲಿ ಡಾಕ್ಟರ್ ಬಾಬು ಜಗಜೀವನರಾವ್ ಅವರ ಫೋಟೋನ ಹಾಕಲ್ಲ ಕೆಲವೊಂದು ಕಡೆ. ಹೌದು. ಮತ್ತು ಸಬ್ಜೆಕ್ಟ್ಗಳು ಕೂಡ ಅವ್ರದ್ದು ಇಲ್ಲ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಇದು ಡಾಕ್ಟರ್ ಬಾಬು ಜಗಜೀವನರಾವ್ ಜಯಂತಿ ಮತ್ತು ಪುಣ್ಯ ಸ್ಮೃತಿ ಸಲುವಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಪ್ರತಿ ಹಳ್ಳಿ, ಗ್ರಾಮ ಪಂಚಾಯತಿ, ಶಾಲೆಯಲ್ಲಿ ಫೋಟೋ ಹಾಕಬೇಕಂತ ಆದೇಶ ಅದ ಸಮಾಜ ಕಲ್ಯಾಣದ. ಅದು ಕೆಲವೊಬ್ಬರು ದುರುದ್ದೇಶದಿಂದ ಹಾಕಲಾಗಿರೋಲ್ಲ, ಆಚರಣೆ ಮಾಡೋದಿರಲ್ಲ. ಅವರ ಮೇಲೆ ನಾವು ಕಾನೂನಿನ ಕ್ರಮ ಹೋರಾಟ ಮಾಡಿ ಅವರನ್ನು ಶಿಕ್ಷೆಗೆ ಒಳಪಡಿಸಲು ನಾವು ಹೋರಾಟ ಮಾಡ್ತೇವೆ ಎಂದು ತಮ್ಮ ಮುಖಾಂತರ ಹೇಳ್ಕೊಳ್ತೇವೆ. ರಾಜು ಹದ್ನೂರು ವಕೀಲರು, ಬಾಬು ಜಗಜೀವನರಾವ್ ಜಯಂತಿಯ ಅಧ್ಯಕ್ಷರು.